ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈಗ ನಾವು ಮಂಗೋಲಿಯಾದ ಅರಸನಾದಂತಹ ಚೆಂಗಿಸ್ ಖಾನ್ನ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಚೆರಡು ಮತ್ತು ಹೊಲೂನ್ನ ಮದುವೆ, ಹೊಲೂನ್ನ ಯಸುಗೈ ಅಪಹರಿಸಿಕೊಂಡು ಬಂದು ಮದುವೆ ಆದದ್ದು, ಹೊಲೂನ್ ಮತ್ತು ಯಸುಗೈಗೆ ಟೆಮುಜಿನ್ ಜನಿಸಿದ್ದು, ಟೆಮುಜಿನ್ಗೆ 9 ವರ್ಷ ವಯಸ್ಸಾದಾಗ ಅವನಿಗೆ ಮದುವೆ ಏರ್ಪಾಟು ಮಾಡೋದಕ್ಕಂತ ಯಸುಗೈ ಮೆರ್ಕಿಡ್ ಜನಾಂಗದವರನ್ನ ಭೇಟಿ ಹೋಗೋ ದಾರಿಯಲ್ಲಿ ತನ್ನ ಸ್ನೇಹಿತನಾದ ಡಾಯ್ಸೆಚಿನ್ನ ಮಗಳಾದ ಬೋಟೆಯನ್ನು ನಿಶ್ಚಯದಾರ್ಥ ಮಾಡಿದ್ದು. ಅಲ್ಲಿ ಟೆಮುಜಿನ್ನ ಬಿಟ್ಟು ಯಸುಗೈಯು ತನ್ನ ಸೈನಿಕರೊಂದಿಗೆ ತನ್ನ ಜಾಗಕ್ಕೆ ವಾಪಸ್ಸಾಗೋದು. ಅಲ್ಲಿವರೆಗೂ ನೋಡಿದ್ವಿ. ಮುಂದೆ ಟೆಮುಜಿನ್ನ ಜೀವನದಲ್ಲಿ ಏನಾಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಯಸುಗೈ ತನ್ನ ಮಗನಾದ ಟೆಮುಜಿನ್ನ ಡಾಯ್ಸೆಚಿನ್ ಮನೆಯಲ್ಲಿ ಬಿಟ್ಟು ವಾಪಸ್ ಹೋಗ್ತಾ ಇದ್ದಾನೆ. ಕಣ್ಣಿಗೆ ಎಟುಕೋ ದೂರದವರೆಗೂ ಆಕಾಶದಲ್ಲಿ ಕಪ್ಪು ಮೇಘಗಳು ಆವರಿಸಿಕೊಂಡಿದೆ. ಮಳೆ ಬರುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇತ್ತು. ಒಂದು ಗುಡುಗು ಉಂಟಾಗುತ್ತೆ, ಒಂದು ಮಳೆ ಹನಿ ಬೀಳುತ್ತೆ. ಮಂಗೋಲಿಯನ್ನರಿಗೆ ಗುಡುಗು ಅಂದರೆ ಭಯ. ಅವರ ನಂಬಿಕೆ ಏನಂದರೆ ತಮ್ಮ ದೇವತೆಯಾದಂತಹ ತೆಂಗ್ರಿ ಅನ್ನೋ ದೇವರು ಅವ್ರಿಗೆ ಕೋಪ ಬಂದಿದೆ ಅಂತ ಅವರ ಒಂದು ನಂಬಿಕೆ. ಈ ರೀತಿ ಆದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಮರೆಯಾದ ಜಾಗಕ್ಕೆ ಹೋಗಿ ಈ ಗುಡುಗು ಕೇಳದೇ ಇರೋ ಥರ ಅವರು ಕಿವಿ ಮುಚ್ಕೊಳ್ತಾರೆ. ಈ ಥರ ಗುಡುಗು ಆದರೆ ಏನೋ ಒಂದು ಕೆಟ್ಟದ್ದು ನಡೆಯುತ್ತೆ ಅಂತ ಅವರ ಒಂದು ನಂಬಿಕೆ. ತುಂಬ ಜೋರಾಗಿ ಮಳೆ ಆಗುತ್ತೆ. ಯಸುಗೈ ತನ್ನ ಸೈನಿಕರೊಂದಿಗೆ ಆ ರಾತ್ರಿ ಆ ಗುಹೆಯಲ್ಲೇ ಕಳೀತಾನೆ. ಮಾರನೇ ದಿನ ಮತ್ತೆ ಪ್ರಯಾಣ ಶುರುವಾಗುತ್ತೆ. ಕುದುರೆಗಳು ತುಂಬ ವೇಗವಾಗಿ ಹೋಗ್ತಾ ಇರುತ್ತೆ. ದಿಢೀರಂತ ಮುಂದೆ ಹೋಗ್ತಾ ಇದ್ದ ಸೈನಿಕ ತನ್ನ ಕುದುರೆಯನ್ನು ಕಷ್ಟಪಟ್ಟು ನಿಲ್ಲಿಸ್ತಾನೆ. ಏನಂದರೆ ಮುಂದೆ ಶತ್ರುಗಳು. ಒಂದು ಜನಾಂಗದವರು ಅಲ್ಲಿ ಕುತ್ಕೊಂಡು ದೂರದಲ್ಲಿ ಊಟ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಯಸುಗೈ ಸಹ ತನ್ನ ಕುದುರೆಯನ್ನು ನಿಧಾನವಾಗಿ ನಿಲ್ಲಿಸ್ತಾನೆ. ಸ್ವಲ್ಪ ನೋಡ್ತಾನೆ. ಸ್ವಲ್ಪ ಹೊತ್ತು ಅವನು ಹೇಳ್ತಾನೆ, ಏನೂ ಅಪಾಯ ಇಲ್ಲ, ಅವರು ವಿಶ್ರಾಂತಿ ತಗೊಳ್ತಾ ಇದ್ದಾರೆ, ಆದ್ದರಿಂದ ಇಲ್ಲಿ ಆಯುಧಗಳಿಗೇನು ಕೆಲಸ ಇಲ್ಲ, ಬನ್ನಿ ಹೋಗೋಣ ಅಂತ ಹೋಗ್ತಾರೆ. ಆಗ ಆ ಗುಂಪಿನವರು ಇವ್ರನ್ನ ಬರಮಾಡಿಕೊಂಡು ಬನ್ನಿ ಊಟ ಮಾಡೋಣ ಅಂತ ಕರೀತಾರೆ. ಯಸುಗೈ ಒಪ್ಕೊಳ್ತಾರೆ, ಹೋಗ್ತಾರೆ. ಆ ಗುಂಪಿನ ನಾಯಕ ಯಸುಗೈಗೆ ಒಂದು ಪಾತ್ರೆಯಲ್ಲಿ ಹಾಲನ್ನು ಕೊಡ್ತಾನೆ. ಯಸುಗೈ ಅದನ್ನ ಸ್ವೀಕರಿಸ್ತಾನೆ. ತನ್ನಲ್ಲಿದ್ದ ಹಾಲನ್ನು ಆ ಗುಂಪಿನ ನಾಯಕನಿಗೆ ಕೊಡ್ತಾನೆ. ಇನ್ನೇನು ಯಸುಗೈ ಆ ಹಾಲನ್ನು ಕುಡಿಬೇಕು. ಆಗ ಯಸುಗೈನ ಸೈನಿಕ ಒಬ್ಬ ಬಂದು ಕಿವಿಯಲ್ಲಿ ಹೇಳ್ತಾನೆ, ಇವರು ನಮ್ಮ ಶತ್ರುಗಳು,